ಅಲ್ಲಿ ನೋಡು, ಅವಳಿಗೋಸ್ಕರ ಚೀಟಿ ಬರೆದ್ರೆ ಅವಳು ಆರಾಮಾಗಿ ತಿರುಗ್ತಾ ಇದ್ದಾಳೆ. ನಾವು ಸಾಯೋ ಥರ ಏಟ್ ತಿಂತಾ ಇದ್ದೀವಿ ಇಲ್ಲಿ. ಅಮ್ಮ, ಏಟಂತೂ ತಿಂತಾ ಇದ್ದೀವಿ. ನೀನು ಮನ್ಸಾರೆ ಬೇಡ್ಕೋ, ವೈದೇಹಿ ಮಗು ಸಾಯ್ಬೇಕು ಅಂತ. ಅಮ್ಮ ಅಮ್ಮ, ಇಷ್ಟೊಂದು ಏಟ್ ತಿಂತಾ ಇದ್ದೀವಿ. ತಾಯಿ, ಆ ಮಗುನ್ ತಗೊಂಡೋಗಿ ನನ್ನ ಆಸೆನ ತೀರಿಸ್ಬಿಡು. ನೋವಾಗ್ತಿದ್ಯಾ? ಆಗಲ್ವಾ ಮತ್ತೆ? ಹೀಗೆ ಹೊಡಿತಿದ್ರೆ ನೋವಾಗಲ್ವಾ ಹೇಳು? ಅಂದ್ರೆ ನಿನ್ ಮನ್ಸಲ್ಲಿ ಭಕ್ತಿ ಭಾವನೆ ಇಲ್ಲ. ಬೇಡಿಕೆಯಲ್ಲಿ ನಿಜಾಂಶ ಇಲ್ಲ. ಇದ್ದಿದ್ರೆ ನೀವು ಮನಸ್ಫೂರ್ತಿಯಿಂದ ಅಮ್ಮನವ್ರನ್ನ ನೆನ್ಸ್ಕೊಂಡಾಗ ನಿಮಗೆ ಪೆಟ್ಟು ಮತ್ತೆ ನೋವಾಗ್ತಿರ್ಲಿಲ್ಲ. ಇಷ್ಟಕ್ಕೂ ಏನ್ ಬೇಡ್ಕೊಂಡ್ರಿ? ಅಮ್ಮ, 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 ನನ್ನ ಕೈಲಿ ಆಗ್ತಾ ಇಲ್ಲ ಅಮ್ಮ. ಅಮ್ಮ, ತಲೆ ಸುತ್ತಾ ಇದೆ. ನನ್ನ ಕೈಯಲ್ಲಿ ಆಗ್ತಿಲ್ಲ. ಇನ್ನು ನನ್ನ ಕೈಲಿ ಆಗಲ್ಲ ಅಮ್ಮ. ಅಮ್ಮ, 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 ನನ್ನ ಕೈಲಿ ಆಗ್ತಾ ಇಲ್ಲ. ಗುಡಿಯಲ್ಲಿ ಮಾಡ್ಬಾರ್ದು ಕೆಲಸ ಮಾಡಿದ್ದಕ್ಕೆ ಸರಿಯಾಗಿದೆ. ನಡೀರಿ. ಅಮ್ಮ, 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 ಎದ್ದೇಳಮ್ಮ, ಎದ್ದೇಳು. ಅವರೆಲ್ಲ ಹೊರಟೋದ್ರು, ನಾವು ಹೊರಟೋಗೋಣ. ಬರಮ್ಮ. ಅಮ್ಮ, ಬಾ. ಅವ್ವ, ಏನ್ ಕೌಸಲ್ಯ ಅದು? ಇದು ಕೇಸರಿ ಅತ್ತೆ. ಸುಬ್ರಹ್ಮಣ್ಯ ಅವರು ಕಾಶ್ಮೀರಿಂದ ಬರ್ತಾ ಇದ್ರು, ಅದಕ್ಕೆ ತರಕ್ ಹೇಳಿದ್ದೆ. ಮತ್ತೆ ವೈದೇಹಿ ಕೊಡೋದ್ ಬಿಟ್ಟು ಇಲ್ಲೇ ಯಾಕೆ ಇಟ್ಕೊಂಡಿದ್ಯಾ? ನಾನು ಕೊಟ್ರೆ ಅದನ್ನ ತಗೊಳಲ್ವಲ್ಲ ಅತ್ತೆ. ನಾನು ಹಾಲು ಕೊಟ್ರೆ ಕುಡಿಯಲ್ಲ, ಊಟ ಕೊಟ್ರೆ ತಿನ್ನಲ್ಲ. ಈಗ ಈ ಕೇಸರಿನೂ ಎಷ್ಟು ಬಿಟ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅತ್ತೆ. ಅಮ್ಮ, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ವೈದೇಹಿಗೆ ನಿನ್ ಮೇಲೆ ಯಾವ ತರದ ಅನುಮಾನನೂ ಇಲ್ಲ. ಇರಬಾರ್ದು ಅನ್ನೋದೇ ನನ್ನ ಆಸೆ ಕಣೋ.
ಆದ್ರೆ ಇತ್ತೀಚೆಗೆ ಅವಳು ನಡ್ಕೋತಾ ಇರೋ ರೀತಿ ಹಾಗಿಲ್ಲ. ಅವಳಿಗೆ ನನ್ ಮೇಲೆ ಅನುಮಾನ ಇಲ್ಲ ಅನ್ನೋದಾಗಿದ್ರೆ ಅವತ್ತು ನಾನು ಕೊಟ್ಟಿದ್ದ ಊಟನ ಯಾಕೆ ತಿನ್ಲಿಲ್ಲ? ಅವತ್ತು ಅವಳು ಉಪವಾಸ ಇದ್ಲಮ್ಮ, ದೀಕ್ಷೆ ತಗೊಂಡಿದ್ಲು, ಅದಕ್ಕೆ ತಿನ್ಲಿಲ್ಲ ಅಷ್ಟೇ. ಆ ವಿಚಾರನ ಆವತ್ತೇ ಹೇಳ್ಬೋದಿತ್ತಲ್ಲ. ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಏನೋ ಇರುತ್ತೆ ಅಮ್ಮ. ಹೇಳೋದಾಗಿದ್ರೆ ಅವತ್ತೇ ಹೇಳಿರ್ತಿದ್ಲಲ್ವಾ? ಹೌದು ಕೌಸಲ್ಯ, ಮೊದಲು ನೀನು ಕೊಟ್ಟಿದ್ದನ್ನ ಚೆಲ್ಲಿದ್ರು ಕೂಡ ಆಮೇಲೆ ಸಂಜೆ ಅವಳು ಬಂದು ನೀನ್ ಮಾಡಿದ್ದನ್ನೇ ನಾ ತಿಂತೀನಿ ಅಂತ ಹೇಳಿದ್ಲು ತಾನೇ. ಅಂದ್ರೆ ಅಷ್ಟೊತ್ತಿಗೆ ಉಪವಾಸ ವ್ರತ ಮುಗ್ದಿರುತ್ತೆ ಅಂತ ಕಾಣಿಸುತ್ತೆ. ಆದ್ರೆ ಅದಕ್ಕೂ ಮುಂಚೆ ತಿನ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಳು ಮಾತು ಕೇಳಿಸ್ಕೊಳ್ಳದೆ ಹೊರಟೋದೆ. ಅವತ್ತು ನೀನು ಡಾಕ್ಟರ್ನ ಕರೆಸಿ ಮಗುನ ತೆಗೆಸ್ಬೇಕು ಅಂತ ನೋಡಿದಾಗ್ಲೂ ಕೂಡ ನಿನ್ಮೇಲೆ ನಾನು ಬೇಜಾರು ಮಾಡ್ಕೊಂಡೆ ಹೊರತು ವೈದೇಹಿ ಮಾಡ್ಕೊಳ್ಳಿಲ್ಲ ಅಮ್ಮ. ನಿನ್ನಲ್ಲಿ ಒಬ್ಬ ತಾಯಿ ಸಂಕಟ ನೋಡಿದ್ದು ಅವಳು. ನಿನ್ಮೇಲೆ ಯಾವ ಅನುಮಾನನೂ ಇಲ್ಲ ಅಮ್ಮ, ಅರ್ಥ ಮಾಡ್ಕೋ. ನಿಜ ಗೊತ್ತಾಗೋವರೆಗೂ ಅಪಾರ್ಥ ಇರುತ್ತೆ ದೇವಾಂಶ್. ತಿಳಿದ್ಮೇಲೆ ಯಾಕಿರುತ್ತೆ ಹೇಳು? ಅದು ಹಾಗಿರ್ಲಿ, ವೈದೇಹಿ ಎಲ್ಲಿದ್ದಾಳೆ ದೇವಾ? ಮನೇಲೇ ಇರ್ಬೇಕಲ್ಲ. ಇಲ್ಲ ದೇವಾ, ನಿನ್ ಜೊತೆಗವಳು ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ದಾಳೇನೋ ಅನ್ಕೊಂಡಿದ್ವಿ. ಹಾಸ್ಪಿಟಲ್ ಚೆಕಪ್ ಇರೋದು ನಾಳೆಯಿಂದ, ಇವತ್ತಲ್ಲ. ಮತ್ತೆ ವೈದೇಹಿಯಲ್ಲಿ ಮನೇಲೇ ಇದ್ದಾಳ? ನಾನೇ ತಪ್ಪು ತಿಳ್ಕೊಂಡ? ವೈದೇಹಿ 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 ಅಜ್ಜಿ, ವೈದೇಹಿ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋದ್ಲು. ಒಬ್ಳೆ ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ? ಯಾರಿಗೂ ಹೇಳಲೇ ಇಲ್ವಲ್ಲ? ಹತ್ರದಲ್ಲೇ ಇದಕ್ಕೆ ಒಬ್ಳೆ ಹೋಗಿದ್ದಾಳೆ. ಬರ್ತಾಳಮ್ಮ, ಯೋಚನೆ ಯಾಕೆ? ನಮ್ ಚಿಂತೆ ವೈದೇಹಿ ಒಬ್ಳೆ ಹೋಗಿದ್ದಾಳೆ ಅಂತಲ್ಲ, ಬೆಳಗ್ಗೆಯಿಂದ ವಾಲಿ ಸುವರ್ಣ ಕೂಡ ಕಾಣಿಸ್ತಾ ಇಲ್ಲ. ಅವರಿಬ್ರು ಎಲ್ಲಿಗೆ ಹೋದ್ರು? ನಾನು ಅವ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವೇ. ವೈದೇಹಿಗೋಸ್ಕರ ಹೋಗಿರಬಹುದು. ಅವಕಾಶಕ್ಕೋಸ್ಕರ ಕಾಯ್ತಾ ಇರೋ ಗುಳ್ಳೆ ನರಿತಾರದವರು. ದೇವಾಂಶ್, ನೀನ್ ಬೇಗ ದೇವಸ್ಥಾನಕ್ಕೆ ಹೋಗು. ವೈದೇಹಿನ ಹುಷಾರಾಗಿ ಕರ್ಕೊಂಡ್ ಬಾ. ಆಗ್ಲಿ, ಹೋಗು. ಹುಷಾರು. ಯಾವಾಗ್ಲೂ ಇವರಿಂದ ಒಂದಲ್ಲ ಒಂದ್ ತೊಂದರೆ ಆಗ್ತಾನೆ ಇರುತ್ತೆ. ದೂರ ಇಡ್ಬೇಕಾದ ಅನಿಷ್ಟನ ತಲೆ ಮೇಲೆ ಇಟ್ಕೊಂಡಿದೀವೇನೋ ಅಂತ ಅನ್ಸುತ್ತೆ. ಇಲ್ಲ, ಇವ್ರಿಗೇನಾರು ಒಂದ್ ಮಾಡ್ಬೇಕು. ಅವ್ರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಊರ್ಮಿಳ ಗೊತ್ತಾಗುತ್ತೆ ಅಲ್ವಾ? ಅವಳನ್ನೇ ಕೇಳ್ತೀನಿ. ಅಮ್ಮ, ಅಯ್ಯೋ ಅಬ್ಬ, ಅಯ್ಯೋ ಅಮ್ಮ, ಅಪ್ಪ. ಆಗೋಯ್ತಾ? ಹಾ, ಪಾಪ, ಇವಾಗ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಮತ್ತೆ ಚೀಟಿಗಳು ಹಾಕ್ತೀರಾ? ಮೊದಲಿಂದ ಶುರು ಮಾಡ್ಬೋದು. ಈ ಏಟ್ಗಳಿಗಿಂತ ನೀನು ಮಾತೆ ತುಂಬಾ ನೋವು ಮಾಡ್ತಾ ಇದೆ. ಇಷ್ಟಕ್ಕೆ ಹೀಗಂತಿದ್ದೀರಾ? ಇನ್ನು ಮುಂದೆ ಮುಂದೆ ಇದೆ. ನೀನ್ ಹರಕೆ ಮುಗ್ದಿಲ್ಲ ಅಲ್ವಾ? ನೀನ್ ಹೋಗಿ ಪ್ರದಕ್ಷಿಣೆ ಹಾಕು. ಆ ತಾಯಿನೇ ನನ್ನ ಜೊತೆ ಇದ್ದಾಳೆ. ನಿಮಗದೆಲ್ಲ ಯಾಕೆ? ಅಮ್ಮ, ಅವಳು ಪ್ರದಕ್ಷಿಣೆ ಹಾಕೋದು ಮುಗಿಬಾರ್ದಮ್ಮ. ವೈದೇಹಿ ಹರಕೆ ತೀರ್ಬಾರ್ದು. ಅವಳು ಹಾಗೆ ಕೆಳಗೆ ಬಿದ್ದೋಗ್ಬೇಕು. ಈಗ ನಾನು ನೀನು ಏನ್ ಮಾಡಕ್ಕಾಗತ್ತೆ? ನಾವೇನು ಮಾಡೋದು ಬೇಡ ಅಮ್ಮ. ಗುಡಿಯಲ್ಲಿ ಅವಳೊಬ್ಳೆ ಪ್ರದಕ್ಷಿಣೆ ಹಾಕ್ಬೇಕಾರೆ ಅವಳ ಕಾಲ್ಗೆ ಗಾಜೇನಾದ್ರೂ ಚುಚ್ಕೊಂಡ್ರೆ ಒಂದು ಹೆಜ್ಜೆ ಕೂಡ ಅವಳು ಮುಂದೆ ಇಡಕ್ಕಾಗಲ್ಲ. ಹಾಗೆ ಬಿದ್ದೋಗ್ತಾಳೆ. ಹಾ, ಇದು ತುಂಬಾ ಚೆನ್ನಾಗಿದೆ ಕಣೋ. ನಡಿ, ಇವರು ಆರತಿ ಮಾಡಕ್ ಮುಂಚೆ ನಾವ ಕೆಲಸ ಮಾಡ್ಬಿಡೋಣ. ಅಪ್ಪ, ಅಮ್ಮ, ಅಯ್ಯೋ. ಅಮ್ಮ, ಅಲ್ಲಿ ನೋಡು. ವಾಲಿ, ಅವಳು ನಮ್ಗೆ ಚಾವಟಿ ಇಟ್ ಕೊಡಿಸಿದಾಳೆ ಕಣೋ.
ಅವಳಿಗೇನಾದ್ರೂ ಒಂದ್ ಮಾಡಿ ಅವಳ ಕಾಲಲ್ಲಿ ರಕ್ತ ಸುರಿಬೇಕು. ಹೋಗು, ಹೋಗ್ ಗಾಜ್ ಪೀಸ್ ತಗೊಂಬಾ, ಹೋಗು. ಸರಿ ಅಮ್ಮ. ನಿಂತ್ಕೊಳ್ಳಿ. ಇನ್ನೂ ಬಂದಿದ್ಯಾ? 50 ಔಟ್ಲೇಟ್ ಇನ್ನೂ ಬಾಕಿ ಇದೆ. ನಡೀರಿ ನಡೀರಿ ನಡೀರಿ. ಅಯ್ಯಮ್ಮ, ಅಯ್ಯೋ. ಲಕ್ಕಿ, ಅಮ್ಮ, ಲಕ್ಕಿ, ಲಕ್ಕಿ. ಅವ್ರೆಲ್ಲಿ ಬರ್ತಾರೆ ಬಿಡು. ಅವ್ರ ತಮ್ಮ ಅವ್ರ ನಾದ್ನಿ ಬಗ್ಗೆನೇ ಯೋಚಿಸ್ತಿರ್ತಾರೆ. ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಯಾಕೆ ಯೋಚಿಸ್ತಾರೆ ಹೇಳು? ಖಂಡಿತವಾಗ್ಲೂ ಯೋಚಿಸಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋರು ಅಂದರೆ ಸುವರ್ಣ ಅತ್ತೆ ಮತ್ತೆ ವಾಲಿ. ಅಲ್ಲ, ಅವ್ರು ಈಗ ಏನು ಮಾಡ್ತಿದ್ದಾರೋ, ಏನು ಯೋಚಿಸ್ತಿದ್ದಾರೋ. ಹೀಗೆ ಕತ್ಲಲ್ಲಿ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ತಾನೆ ನನ್ನ ಜೀವನ ಮುಗ್ದೋಗ್ಬಾರ್ದು. ನಾನು ಅನ್ಕೊಂಡಿದ್ದು ನಡಿಬೇಕು. ಕಣ್ಣಿಲ್ಲ ಅಂದ್ರೇನು? ನಾನು ಸಾಧಿಸ್ಬೇಕು ಅನ್ಕೊಂಡಿರೋ ನನ್ನ ಗುರಿ ನನ್ನ ಕಣ್ ಮುಂದೆನೇ ಇದೆ. ನಾನು ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಅವ್ರನ್ನ ಮುಂದಿಟ್ಕೊಂಡೆ ನಾನು ನಡಿತೀನಿ. ಐ ವಿಲ್ ಡೂ ಇಟ್. ಯಾರು ಯಾರು? ಲಕ್ಕಿ, 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 ನೀನೇನಾ? ಎಲ್ಲಿದ್ಯಾ? ವಾಲಿ, ನೀನ್ ಬಂದ್ಯಾ? ಹೌದು ಊರ್ಮಿಳಾ, ಏನ್ ಕೆಳಗ್ ಬಿದ್ದೋದ್ಯಾ? ಹೌದು ಹೌದು. ನಿನ್ ವಾಯ್ಸ್ ಯಾಕೆ ಹೀಗಾಗಿದೆ? ಅದಾ, ಬೆಳಗ್ಗೆ ಯಾವುದೋ ಜ್ಯೂಸ್ ಕೊಟ್ರು, ಅದಕ್ಕೆ ವಾಯ್ಸ್ ಚೇಂಜ್ ಆಗೋಯ್ತು. ಅದಕ್ಕೆ ಹೀಗಿದೆ. ಹೋಗ್ಲಿ ಬಿಡು. ಬೆಳಗ್ಗೆಯಿಂದ ಏನ್ ಮಾಡ್ತಿದ್ದೀರೋ ಏನೋ, ನನಗೇನು ಗೊತ್ತಾಗದೆ ಒಬ್ಳೇನೆ ಹೀಗೆ ಕಾಲ ಕಳೀತಿದ್ದೀನಿ. ನಿಮ್ಮ ಹತ್ರ ಬರೋಣ ಅನ್ಕೊಂಡ್ರೆ ನನಗೆ ಕಣ್ಣೇ ಕಾಣಿಸ್ತಿಲ್ಲ. ಬಂದು ಏನು ಮಾಡ್ತೀಯ ಊರ್ಮಿಳಾ? ಅವಳಿಗೆ ಬುದ್ಧಿ ಕಲ್ಸಕ್ಕೆ ನಾವು ಅನ್ಕೊಂಡಿರೋ ಪ್ಲ್ಯಾನ್ನ. ಏನ್ ಅನ್ಕೊಂಡಿದ್ವಿ? ಅದೇ ವೈದೇಹಿಗೆ ಸಂಬಂಧಪಟ್ಟಿರೋ ವಿಷಯ ಹೇಳ್ತೀನಿ ಅಂದಿದ್ಯಲ್ಲ, ಅದ್ರ ಬಗ್ಗೆ. ಓ, ಇನ್ನೂ ಏನು ಅನ್ಕೊಂಡಿಲ್ಲ. ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ಆದ್ರೆ ವೈದೇಹಿ ಆಚೆ ಹೋಗಿದ್ದಾಳೆ, ಅಮ್ಮನೂ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ಅಮ್ಮನ ಹತ್ರ ಪ್ಲಾನ್ ಹೇಳಿದ್ಯಾ? ಹೇಳಲಿಲ್ಲ. ಆದ್ರೆ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ. ಟೈಮ್ಗೆ ಜ್ಯೂಸ್ ಕುಡಿಬೇಕಲ್ವಾ? ಜ್ಯೂಸ್ ಜಾಗದಲ್ಲಿ ಹಸಿ ಮೆಣಸಿನ ರಸ ಇಟ್ರೆ ಹೇಗಿರತ್ತೆ? ನನ್ನ ಕಣ್ಣು ಉರಿತಲ್ಲ, ಅದೇ ಥರ ಅವಳ ಹೊಟ್ಟೆ ಕೂಡ ಉರಿಬೇಕು. ಏನು? ಅವಳಿಗೆ ನೀನು ಹಸಿ ಮೆಣಸಿನ್ಕಾಯಿ ಜ್ಯೂಸ್ ಕುಡಿಸು. ಇಷ್ಟು ದಿವಸ ಏನೋ ಯೋಚನೆ ಮಾಡ್ತಿದ್ದೆ, ಆದ್ರೆ ಅದನ್ನ ಕುಡಿದ್ರೆ ಆ ಉರಿ ಇದೆಯಲ್ಲ, ಅದು ಮಾಮೂಲಿ ಆಗಿರಲ್ಲ, ಬೆಂಕಿ ಬೆಂಕಿ ತಿಂದ ಹೋಗಿರುತ್ತೆ. ಅಷ್ಟು ಖಾರನ ಅವಳು ಹೇಗೆ ಕುಡಿತಾಳೆ? ಒಂದು ಹನಿ ಕುಡಿತಿದ್ದಾಗೆ ಗೊತ್ತಾಗುತ್ತಲ್ವಾ? ಅದಕ್ಕೆ ಆ ಹಸಿ ಮೆಣಸಿನ ಜೊತೆಗೆ ಸ್ವಲ್ಪ ಹಣ್ಣು ಕೂಡ ಹಾಕು, ಆಗ ಕುಡಿತಾಳೆ. ನಾಲ್ಗೆ ಖಾರ ಗೊತ್ತಾಗಲ್ಲ, ಆದ್ರೆ ಅವಳ ಹೊಟ್ಟೆಲಿರೋ ಆರ್ಗನ್ಸಿಗೆ ಮಾತ್ರ ಹಸಿ ಮೆಣಸಿನ ಖಾರದ ಬಗ್ಗೆ ಗೊತ್ತಾಗತ್ತೆ. ಹೊಟ್ಟೆಲಿರೋ ಮಗುಗೆ ಅದು ಎಫೆಕ್ಟ್ ಆಗಿ ಮಗು ಸತ್ತೇ ಹೋಗುತ್ತೆ. ಹೇಗಿದೆ? ನಿನ್ನ ದೇವರು ನರಕ ಕಳಿಸಿ ಎಣ್ಣೆಲಿ ಹುರಿದಿದ್ರೆ ಚೆನ್ನಾಗಿರೋದು. ಅಲ್ಲಿವರೆಗೂ ಬುದ್ಧಿ ಬರಲ್ಲ ಅನ್ಸುತ್ತೆ. ಮಾತೇ ಆಡ್ತಿಲ್ಲ. ಮಾಡೋಣ, ಖಂಡಿತ ಮಾಡೋಣ. ಶಿಕ್ಷೆ ಆಗಲೇಬೇಕು. ಏನು? ಅದೇ, ಇಷ್ಟು ಒಳ್ಳೆ ಯೋಚನೆ ಬಂದಮೇಲೆ ಶಿಕ್ಷೆ ಆಗಲೇಬೇಕು ಅಂತಿದ್ದೀನಿ. ಸರಿ, ಬೇಗ ಹೋಗಿ ಆ ಪ್ಲಾನ್ ಮಾಡು. ಕುಡಿಯೋದು ವೈದೇಹಿ ಎಲ್ಲ ಕಣೆ, ನೀನೇ ಕುಡಿಯೋದು. ಫ್ರೂಟ್ಸ್ ಹಾಕೋ ಬದಲು ಹಸಿ ಮೆಣಸಿನ್ಕಾಯಿನೇ ಹಾಕ್ತೀನಿ.
ಕುಡಿದು ಅದ್ರ ರುಚಿ ಏನು ಅಂತ ನೀನೇ ನೋಡು. ಅಯ್ಯೋ ಕೈ ಸುಟ್ಟೋಗ್ತಾ ಇದೆ, ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ. ಏಯ್, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಮತ್ತೆ ಚಾವಟಿಯಲ್ಲಿ ಹೊಡಿಸ್ತೀನಿ. ಬೇಡ ಬೇಡ ಬೇಡ. ಅಯ್ಯೋ, ಅಮ್ಮನವ್ರ ಪೂಜೆ ಮುಗಿಯೋವರೆಗೂ ನೀವು ಹೀಗೆ ಇರಬೇಕು. ಅವ್ವಾ, ಅಯ್ಯೋ. ಅಮ್ಮ ವೈದೇಹಿ, ನಿನಗೆ ಕೈ ಮುಗಿತೀನಮ್ಮ, ಅವ್ರಿಗೆ ಹೇಳಮ್ಮ. ಅಯ್ಯೋ, ನಮ್ಮ ಕೈ ಸುಟ್ಟೋಗ್ತಾ ಇದೆ. ಅಮ್ಮ, ಅಯ್ಯೋ. ಅದಾ ನಿಮ್ ಚಿಂತೆ? ಛೀ, ಅಯ್ಯೋ ಅಮ್ಮ, ಸುಡ್ತಾ ಇದೆ. ಅಯ್ಯೋ ಅಯ್ಯೋ. ಈಗಾಗಲೇ ಸುಸ್ತಾಗಿದೆ ಅನ್ಸತ್ತೆ. ಇನ್ನೂ ಪ್ರದಕ್ಷಿಣೆಗಳು ಮಿಕ್ಕಿದೆ ಅಲ್ವಾ? ಇನ್ನು 2 ಪ್ರದಕ್ಷಿಣೆ ಇದೆ ಪುರೋಹಿತ್ರೆ. ಆ ತಾಯಿ ಮೇಲೆ ಭಾರ ಹಾಕಿ ಹೆಜ್ಜೆ ಹಾಕ್ತೀನಿ. ಪೂರ್ತಿ ಮಾಡೋದೇ ಮುಖ್ಯ. ಆ ತಾಯಿ ಅನುಗ್ರಹ ನನಗೆ ಸಿಗೋದು ಮುಖ್ಯ. ಹೇ ಅಮ್ಮ, ಅಯ್ಯೋ, ಅವಳಿಗೆ ಹೆಜ್ಜೆನೇ ಇಡಕ್ಕಾಗ್ತಾ ಇಲ್ಲ. ಯಾವಾಗ ಮುಗಿಯುತ್ತೋ? ಅಯ್ಯೋ, ಅಮ್ಮ, ಸ್ವಲ್ಪ ನೀವು ನೀರು ಕುಡೀರಿ. ಬೇಡ ಪುರೋಹಿತ್ರೆ, ಹರಕೆ ಪೂರ್ತಿ ಆಗೋವರೆಗೂ ಒಂದು ಹನಿ ನೀರನ್ನು ಕೂಡ ಕುಡಿಬಾರ್ದು. ಪ್ರಾಣ ಹೋಗೋ ಥರ ಇದೆ, ಇನ್ನೂ ಹರಕೆ ಅಂತಿದ್ದೀರಲ್ಲ. ನನ್ನ ಮಾತು ಕೇಳಿ ನೀರು ಕುಡಿ. ನೀರು ಕುಡಿದೇ ಹೋದ್ರೆ ನನ್ನ ಪ್ರಾಣ ಹೋಗ್ಬೋದು. ಆದರೆ ಈ ಹರಕೆನ ಪೂರ್ತಿ ಮಾಡದೆ ಹೋದ್ರೆ ನನ್ನ ಭಾವನ ಪ್ರಾಣಕ್ಕೆ ಅಪಾಯ. ನನ್ನ ಪ್ರಾಣಕ್ಕಿಂತ ನನ್ನ ಭಾವನ ಪ್ರಾಣನೇ ನನಗೆ ಮುಖ್ಯ. ಈ ಸ್ಥಿತಿಲಿ ಹೇಗೆ ಪೂರ್ತಿ ಮಾಡ್ತೀಯಮ್ಮ? ನಿನ್ನ ದೇವತೆನೇ ಕಾಪಾಡಬೇಕು. ಸರಿ, ಇನ್ನೊಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಾ. ಅಯ್ಯೋ ಅಬ್ಬಾ, ಅಯ್ಯೋ. ಪುರೋಹಿತ್ರೆ, ವೈದೇಹಿ ಬಂದಿಲ್ಲ? ಬಂದಿದ್ದಾಳಪ್ಪ, ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ಪ್ರದಕ್ಷಿಣೆನಾ? ಯಾಕೆ? ಬೆಳಿಗ್ಗೆಯಿಂದ ಕಠಿಣ ದೀಕ್ಷೆಯಲ್ಲಿ ಒಂದು ತೊಟ್ಟು ನೀರು ಕುಡಿದೆ ಅಮ್ಮನವ್ರ ಹರಕೆ ತೀರಿಸ್ತಾ ಇದ್ದಾರೆ. 108 ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಹೌದಾ? ಅಷ್ಟು ಪ್ರದಕ್ಷಿಣೆ ಯಾಕೆ ಹಾಕಬೇಕು? ಅವಳಿಗ ಗರ್ಭಿಣಿ ಪುರೋಹಿತ್ರೆ. ನಾನು ಅದನ್ನೇ ಹೇಳಿದ್ನಪ್ಪ, ಆದರೆ ಹರಕೆ ಹೊತ್ತಿರೋದ್ರಿಂದ ಮಾಡಲೇಬೇಕು ಅಂತ ಹೇಳಿದ್ರು. ಇನ್ನು ಒಂದೇ ಪ್ರದಕ್ಷಿಣೆ ಇದ್ದರೂ ಅದನ್ನು ಪೂರ್ತಿ ಹಾಕ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕಂದ ದೇವಾಂಶ್, ಕಂದ ದೇವಾಂಶ್. ಅಯ್ಯಮ್ಮ, ಅಯ್ಯೋ. ನೀವೇನಿಲ್ಲಿ? ಏನ್ ನಿಮ್ಮ ಅವತಾರ? ಹರಕೆಯಲ್ಲಿದ್ದಾರಪ್ಪ. ಅಮ್ಮನವ್ರ ಹತ್ರ ಬೇಡ್ಕೊಂಡು ಹರಕೆ ತೀರಿಸ್ತಿದ್ದಾರೆ.
ಹೌದು, ವೈದೇಹಿ ಮಗು ಚೆನ್ನಾಗಿರ್ಲಿ ಅಂತ ಹರಕೆ ಹೊತ್ತಿದೀವಿ ದೇವಾಂಶ್. ನೀವು ನಮ್ಮ ಮಗುಗೋಸ್ಕರ ದೀಕ್ಷೆ ತಗೊಂಡಿದ್ದೀರಾ. ಯಾವುದೋ ಕೆಲ್ಸಕ್ಕೆ ಬಾರ್ದು ಕೆಲಸ ಮಾಡಿರ್ತೀರಾ, ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇಲ್ಲ ದೇವಾಂಶ್, ಅವಳ ಹರಕೆ ತೀರೋವರೆಗೂ ನಾವು ಕೈ ಹೀಗೆ ಸುಟ್ಕೊಳ್ಳೇಬೇಕಮ್ಮ. ಬೇಗ ವೈದ್ಯ ಕರ್ಕೊಂಬ ದೇವಾಂಶ್. ವೈದೇಹಿ